ಮುಂದಿನ ರಾಶಿ ವೃಷಭ ರಾಶಿ. ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಮೇ ತಿಂಗಳು ಸಾಮಾನ್ಯವಾಗಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು ಲಾಭದ ಮನೆಯಲ್ಲಿರುತ್ತಾನೆ. ಇದು ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿ. ಶನಿಯು ಈ ತಿಂಗಳು ತನ್ನದೇ ಆದ ರಾಶಿಯಲ್ಲಿರುತ್ತಾನೆ. ಇದು ಒಳ್ಳೆಯದು. ವೃತ್ತಿಪರವಾಗಿ ಈ ತಿಂಗಳು ನೀವು ಸಾಕಷ್ಟು ಉತ್ತಮವಾಗಿ ಮಾಡಬಹುದು. ಇದು ವ್ಯಾಪಾರ ಅಥವಾ ಉದ್ಯೋಗ ಎರಡಕ್ಕೂ ಸಂಬಂಧಿಸಿದೆ. ಅಪಾಯಗಳನ್ನು ತೆಗೆದುಕೊಳ್ಳದಿರುವುದು ಒಳ್ಳೆಯದು. ಶಿಕ್ಷಣದ ವಿಷಯದಲ್ಲಿ ಸಾಮಾನ್ಯವಾಗಿ ತಿಂಗಳು ಸರಾಸರಿಗಿಂತ ಉತ್ತಮವಾಗಿರುತ್ತದೆ. ಕೆಲವು ಸಣ್ಣ ಸವಾಲುಗಳು ಇದ್ದರೂ ಸಹ ಕಷ್ಟಪಡುವ ವಿದ್ಯಾರ್ಥಿಗಳು ಅಂತಿಮವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಈ ತಿಂಗಳು ಕೌಟುಂಬಿಕ ಸಮಸ್ಯೆಗಳಲ್ಲಿ ನೀವು ಸಂಘರ್ಷದ ಫಲಿತಾಂಶಗಳನ್ನು ಹೊಂದಬಹುದು. ಮೇ 7ರಿಂದ ಮೇ 23ರವರೆಗೆ ಬುಧವು 12ನೇ ಮನೆಯಲ್ಲಿರುತ್ತಾನೆ. ನೀವು ಕೌಟುಂಬಿಕ ಸಂಬಂಧಗಳಲ್ಲಿ ಕುಸಿತವನ್ನು ನೋಡಬಹುದು. 5ನೇ ಮನೆಯ ಅಧಿಪತಿ ಬುಧವು ಮೇ ತಿಂಗಳಲ್ಲಿ 2 ಬಾರಿ ಸ್ಥಾನಗಳನ್ನು ಬದಲಾಯಿಸುತ್ತದೆ. ಇದು ನಿಮ್ಮ ಪ್ರಣಯ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಕೆಲವು ಸಣ್ಣ ವಾದಗಳ ನಂತರ ಪ್ರೀತಿಯನ್ನು ಪುನಃಸ್ಥಾಪಿಸಲು ಉತ್ತಮ ಅವಕಾಶವಿದೆ. ಈ ತಿಂಗಳು ಮಂಗಳ 3ನೇ ಮನೆಯಲ್ಲಿರುತ್ತಾನೆ. ಇದು ಸಾಮಾನ್ಯವಾಗಿ ಒಳ್ಳೆಯದು, ಆದರೆ ವೈವಾಹಿಕ ಜೀವನಕ್ಕೆ ಬಂದಾಗ ಅದು ದುರ್ಬಲ ಸ್ಥಿತಿಯಲ್ಲಿರುತ್ತದೆ. ಸಂಕ್ಷಿಪ್ತವಾಗಿ, ಈ ತಿಂಗಳು ಸಣ್ಣ ಭಿನ್ನಾಭಿಪ್ರಾಯಗಳ ನಂತರ ನೀವು ಪ್ರೀತಿ ಮತ್ತು ವೈವಾಹಿಕ ವಿಷಯಗಳಲ್ಲಿ ಉತ್ತಮ ಸಾಮರಸ್ಯವನ್ನು ನಿರೀಕ್ಷಿಸಬಹುದು. ಹಣದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮಂಗಳನ ದುರ್ಬಲ ಸ್ಥಿತಿ ಮತ್ತು 12ನೇ ಮನೆಯ ಅಧಿಪತಿಯಾಗಿ ಅದರ ಸ್ಥಾನಮಾನವು ಆದಾಯವನ್ನು ಸ್ವಲ್ಪಮಟ್ಟಿಗೆ ಕಡಿಮೆ ಮಾಡಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ನೀವು ಶೀತ, ಜ್ವರ ಅಥವಾ ಶಾಖದ ಹೊಡೆತಗಳಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು. ನಿಮ್ಮ ಆಹಾರದ ಬಗ್ಗೆ ಗಮನ ಹರಿಸುವುದು ಬಹಳ ಮುಖ್ಯ, ಏಕೆಂದರೆ ಕೆಲವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕಾಡಬಹುದು. ಪರಿಹಾರ: ನಿಮ್ಮ ಹಣೆಯ ಮೇಲೆ ನಿಯಮಿತವಾಗಿ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ.